ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದು ಕಡೆ ಬಿಬಿಎಂಪಿ ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್ ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್, ಏನು ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು ಬಿಬಿಎಂಪಿ ವ್ಯಾಪ್ತಿಗೆ ಬರ್ತದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು ಬಿಬಿಎಂಪಿ ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. ಬಿಬಿಎಂಪಿಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದು ಕಡೆ ಬಿಬಿಎಂಪಿ ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್ ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್, ಏನು ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು ಬಿಬಿಎಂಪಿ ವ್ಯಾಪ್ತಿಗೆ ಬರ್ತದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು ಬಿಬಿಎಂಪಿ ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. ಬಿಬಿಎಂಪಿಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದು ಕಡೆ ಬಿಬಿಎಂಪಿ ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್ ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್, ಏನು ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು ಬಿಬಿಎಂಪಿ ವ್ಯಾಪ್ತಿಗೆ ಬರ್ತದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು ಬಿಬಿಎಂಪಿ ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು
ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಒಂದು ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದು ಕಡೆ BBMP ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್, ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್. ಏನು ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಒಂದು ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದು ಕಡೆ BBMP ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್, ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್. ಏನು ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಒಂದು ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.